ಈ ಮನಿ ಪ್ಲಾಂಟ್ಗೆ ಕೆಂಪು ದಾರನ ಯಾಕೆ ಕಟ್ಟಬೇಕು? ಕೆಂಪು ದಾರ ಕಟ್ಟೋದ್ರಿಂದ ಏನಾಗುತ್ತೆ? ಕೆಂಪು ಬಟ್ಟೆಯಲ್ಲಿ ಈ ಒಂದು ವಸ್ತು ಹಾಕಿಟ್ರೆ ಖಂಡಿತವಾಗ್ಲೂ ನಿಮ್ಮ ಮನೆ ಏಳಿಗೆ ಆಗಬೇಕಾ? ಹಣದ ಸುರಿಮಳೆ ಸುರಿಬೇಕಾ? ಹಾಗಾದರೆ ಯಾವ ದಿಕ್ಕಿಗೆ ಇಟ್ಟರೆ ಒಳ್ಳೆಯದಾಗುತ್ತೆ? ಇದರಿಂದ ಏನೆಲ್ಲ ಉಪಯೋಗಗಳಿದ್ದಾವೆ? ಇದನ್ನು ಯಾವ ರೀತಿ ಬೆಳೆಸಬೇಕು? ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವರ್ಚ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ರಾಯರ ಆಶೀರ್ವಾದದಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು. ಬನ್ನಿ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ತುಂಬ ಜನ ಏನಪ್ಪ ಅಂತಂದರೆ ಮನಿ ಪ್ಲ್ಯಾಂಟನ್ನು ತರ್ತೀವಿ, ತಂದು ಸುಮ್ಮನೆ ಒಂದು ಬಾಟಲ್ ಹಾಕಿ ಬೆಳೆಸ್ತೀವಿ. ಬಟ್ ಏನಪ್ಪ ಅಂತಂದರೆ ಮನಿ ಪ್ಲ್ಯಾಂಟ್ ತರೋದ್ರಲ್ಲಿ ಒಂದು ವಿಶೇಷತೆ ಇದೆ ಅಂತಲೇ ಹೇಳ್ಬೋದು. ಅದು ಯಾವ ರೀತಿ ತರಬೇಕು, ಯಾವ ರೀತಿ ಇಲ್ಲ ಅಂತಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದಿಷ್ಟು ಜನ ಅಂತಾರೆ ಈ ಒಂದು ಮನಿ ಪ್ಲ್ಯಾಂಟನ್ನು ಕದ್ದು ತರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಒಂದಿಷ್ಟು ಜನ ಹೇಳ್ತಾರೆ ಇದನ್ನು ದುಡ್ಡು ಕೊಟ್ಟು ತೊಗೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಇನ್ನಷ್ಟು ಜನ ಹೇಳ್ತಾರೆ. ಬನ್ನಿ, ಇದಕ್ಕೆ ಯಾವ ರೀತಿ ಒಂದು ಸೊಲ್ಯೂಷನ್ನ ಕೊಡೋದು, ಇದು ಯಾರಿಗಾದರೂ ಇಂಥ ಒಂದು ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದನ್ನು ತಂದ ಮೇಲೆ ಗಿಡ ಒಂದು ನೆಟ್ಟಾದ ಮೇಲೆ ನಾವು ಇದಕ್ಕೆ ಏನೆಲ್ಲ ಮಾಡಬೇಕು, ಮನೆ ಏಳಿಗೆಗೆ ಮತ್ತು ಮನೆ ವೃದ್ಧಿ ಆಗೋದಕ್ಕೆ ಮತ್ತು ದುಡ್ಡಿನ ಒಂದು ಕೊರತೆ ಇದ್ದಾಗ ಇದನ್ನು ತಂದು ಇಟ್ಟಾಗ ಇದಕ್ಕೆ ಏನೆಲ್ಲ ಒಂದು ಶುದ್ಧ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವಾಗ್ಲೂ ಇದು ಬೆಳಿಬೇಕು ಅಂತಂದರೆ ಮೇಲ್ಗಡೆನೇ ನೋಡಬೇಕು. ಇದು ಕುಡಿ ಬಂದು ಮೇಲ್ಗಡೆನೇ ಒಂದು ದಾರ ಕಟ್ಟಿಬಿಟ್ಟು ಮೇಲ್ಗಡೆ ಬೆಳೆಸಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇದು ಬಳ್ಳಿ ಬಂದು ನೆಲಕ್ಕೆ ತಾಟಬಾರ್ದು. ಹಾಗೆ ಒಂದು ನೋಡಿಕೊಂಡು ನೀವು ಬೆಳೆಸಬೇಕಾಗತ್ತೆ. ಯಾವಾಗ್ಲೂ ಬಳ್ಳಿ ಬಂದು ಮೇಲ್ಗಡೆ ಹಬ್ತಾನೆ ಇರಬೇಕು. ಕೆಳಗಡೆ ಯಾವುದೇ ಕಾರಣಕ್ಕೂ ನೆಲಕ್ಕೆ ತಾಟಿದರೆ ನಮ್ಮ ಮನೆ ಏಳಿಗೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಈ ರೀತಿ ನಮ್ದಿನ್ನೂ ಚಿಕ್ಕದಿದೆ ಗಿಡ ಅಲ್ವಾ, ಇದು ಅದಕ್ಕೂ ಮುಂಚೆ ದೊಡ್ಡದಾಗಿದೆ ಹೊರಗಡೆ. ಇದು ಚಿಕ್ಕ ಬಳ್ಳಿ ಬೇರೆ ಪಾಟಲ್ಲೇ ಹಾಕಿ ಇಟ್ಟಿರೋದು ಸ್ನೇಹಿತರೆ. ಇವಾಗ ನೋಡ್ತಾ ಇರ್ಬೋದು, ಇದು ಮೇಲ್ಗಡೆ ಈ ರೀತಿ ಹಬ್ಬಿಸ್ಬೇಕು. ಯಾವಾಗ್ಲೂ ಈ ಮನಿ ಪ್ಲಾಂಟ್ ಅನ್ನೋದು ಮೇಲ್ಗಡೆ ನೀಟಾಗಿ ಹೋಗ್ತಾ ಇರಬೇಕು. ಅವಾಗ ಮಾತ್ರ ನಮ್ಮ ಮನೆ ಏಳಿಗೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಈ ಬಳ್ಳಿ ಅನ್ನೋದು ಯಾವ ರೀತಿ ಮೇಲ್ಗಡೆ ಹೋಗುತ್ತೋ ಅದೇ ರೀತಿ ನಮ್ಮ ಮನೆ ಕೂಡ ಅಷ್ಟೇ ಮೇಲ್ಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ನೋಡ್ತಾ ಇರ್ಬೋದು ಈ ರೀತಿ ಚೆಂದಾಗಿ ಬೆಳೆಸಬೇಕು. ಮತ್ತು ಯಾವುದಾದ್ರೂ ಹಣ್ಣು ಆಗಿರೋ ಎಲೆ ಉದುರುತ್ತೆ ಆ ರೀತಿ ಏನಾದರೂ ಇತ್ತು ಅಂದರೆ ಅದು ಕಿತ್ತಿ ಬಿಸಾಕ್ಬಿಡಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೆಂಪು ದಾರ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕೆಂಪು ಬಟ್ಟೆ, ಇಲ್ಲ ಅಂದರೆ ಕೆಂಪು ರಿಬ್ಬನು ಈ ರೀತಿ ಒಂದು ಬಳ್ಳಿಗೆ ಕಟ್ಕೋಬೇಕಾಗುತ್ತೆ. ಒಂದು ಯಾವುದಾದ್ರೂ ಒಂದು ಬಳ್ಳಿ ತೊಗೊಂಡು ಇದನ್ನು ಕಟ್ಟೋದ್ರಿಂದ ಒಂದು ಲಕ್ಷ್ಮಿ ಒಂದು ಇರ್ತಾಳೆ ಅಂತಲೇ ಹೇಳ್ಬೋದು. ಕೆಂಪು ವಸ್ತ್ರ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ. ಹಾಗಾಗಿ ಕೆಂಪು ವಸ್ತ್ರದಲ್ಲಿ ಯಾವಾಗ್ಲೂ ಒಂದು ಲಕ್ಷ್ಮಿ ಕಡೆ ಇರ್ತಾಳೆ. ಒಂದು ದುಡ್ಡಿನ ಒಂದು ಶಕ್ತಿ ಇರುತ್ತೆ. ಒಂದು ಬಟ್ಟೆ ಆಗಿರ್ಬೋದು, ಕೆಂಪು ವಸ್ತು ಆಗಿರ್ಬೋದು, ಈ ಥರ ದಾರ ಆಗಿರ್ಬೋದು. ಹಾಗಾಗಿ ಕೆಂಪುದರಲ್ಲಿ ಒಂದು ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿಬಿಟ್ಟು ನಂಬಿಕೆ ಇದೆ. ಇಲ್ಲಿ ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಅಂದರೆ ಯಾವುದಾದ್ರೂ ಒಂದು ಗಿಡದ ಬಳ್ಳಿ ತೊಗೊಂಡು ಈ ರೀತಿ ಕಟ್ಟಬೇಕಾಗುತ್ತೆ. ಕಟ್ಟಿ ನಾವೊಂದು 2 ಗಂಟು ಅಂದರೆ ಬಿಚ್ಚಲಾರ್ದಂಗೆ 2 ಗಂಟು ಹಾಕಿಬಿಟ್ಟು ನೀಟಾಗಿ ಕಟ್ಟಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಿಬಿಟ್ಟು ಮನಿ ಪ್ಲ್ಯಾಂಟಲ್ಲಿ ತುಂಬ ವಿಶೇಷತೆ ಇದೆ ಸ್ನೇಹಿತರೆ. ಇದನ್ನು ಯಾವ ರೀತಿ ತರಬೇಕು ಅನ್ನೋದೊಂದು ಕ್ವಶನ್ ಅಲ್ವಾ, ಡೌಟ್ ಇದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದನ್ನು ಒಬ್ಬೊಬ್ರು ಹೇಳ್ತಾರೆ, ನಮಗೆ ಇದಕ್ಕೂ ಮುಂಚೆ ಒಬ್ಬರು ಹೇಳಿದರು ಮನಿ ಪ್ಲ್ಯಾಂಟ್ ಅನ್ನೋದು ಯಾವಾಗ್ಲೂ ಅದು ಕದ್ದುಕೊಂಡು ಬರಬೇಕು ಅಂತಂದ್ಬಿಟ್ಟು. ಖಂಡಿತವಾಗ್ಲೂ ಕದಿಯೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾರ್ದಾದ್ರೂ ಮನೆ ಹತ್ರ ಇತ್ತು ಮನಿ ಪ್ಲ್ಯಾಂಟು, ತುಂಬ ಚೆಂದಾಗಿ ಬೆಳೆದಿತ್ತು, ಅವರ ಮನೆ ತುಂಬ ಏಳಿಗೆ ಇತ್ತು, ತುಂಬ ಪೂಜೆ ಪುನಸ್ಕಾರ ಜೊತೆಗೆ ತುಂಬ ಆರ್ಥಿಕ ಒಂದು ವೃದ್ಧಿ ತುಂಬ ಚೆನ್ನಾಗಿತ್ತು, ಮನೆ ಅನ್ನೋದು ಅಂದರೆ ದುಡ್ಡಿನ ಒಂದು ಸುರಿಮಳೆನೇ ಇತ್ತು ಅವ್ರ ಮನೆಯಲ್ಲಿ ಅಂತ ಅಂದಾಗ ಅಂಥವ್ರ ಮನೆಯಲ್ಲಿ ಒಂದು ಸ್ವಲ್ಪ ಒಂದು ಕುಡಿ ಅನ್ನೋದು ಒಂದು ಚೂರು ಕಿತ್ಕೊಂಡು ಬರಬೇಕು. ಅಷ್ಟೇ ಬಿಟ್ಟರೆ ಕದ್ಕೊಂಡು ಬರಬಾರ್ದು. ಯಾವಾಗ್ಲೂ ಯಾರಿಗೂ ಕಾಣದಂಗೆ ಕದ್ಕೊಂಡು ಬರ್ಬೋದು. ಅವರು ನೋಡ್ತಾರೆ ಅಂದರೂ ಕೂಡ ನಾವು ಕಿತ್ಕೊಂಡು ಬರಬೇಕು. ಅವ್ರ ಕಣ್ಣು ಮುಂದೆನೇ ನಾವು ಕಿತ್ಕೊಂಬಂದರೂ ಪರವಾಗಿಲ್ಲ ಸ್ನೇಹಿತರೆ, ಅವ್ರ ಮನಸ್ಸಿಗೆ ಏನೂ ಅನಿಸಲ್ಲ. ನಾವು ಸುಮ್ಮನೆ ಕದ್ಕೊಂಡು ಬಂದರೆ ಆ ಗಿಡಕ್ಕೆ ಒಂದು ಇದು ಇರಲ್ಲ, ವ್ಯಾಲ್ಯೂ ಇರಲ್ಲ. ಅದಕ್ಕೋಸ್ಕರ ಕದ್ಕೊಂಡು ಬರೋಕ್ಕೆ ಹೋಗಬೇಡಿ. ಯಾವಾಗ್ಲೂ ಕೇಳಿದ್ರೂ ಬಿಟ್ಟರೂ ನೀವು ಅವ್ರ ಮನೆಯಿಂದ ತುಂಬ ವೃದ್ಧಿ ಇದ್ದಾರೆ, ಮನೆಯ ಪರಿಸ್ಥಿತಿ ಆರ್ಥಿಕ ಒಂದು ತುಂಬ ಚೆನ್ನಾಗಿದೆ ಅವ್ರ ಮನೆ ಅಂತಂದರೆ ಅವ್ರ ಮನೆಯಿಂದ ಮನಿ ಪ್ಲ್ಯಾಂಟ್ ತಂದು ನಮ್ಮ ಮನೆಯಲ್ಲಿ ಇಟ್ಟರೆ ತುಂಬ ಏಳಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕೆಂಪು ಬಟ್ಟೆಯಲ್ಲಿ ₹1 ಕಾಯಿನು ಅಥವಾ ₹5 ಕಾಯಿನು ಏನಾದ್ರೂ ಇಟ್ಟು ಈ ರೀತಿ ಫೋಲ್ಡ್ ಮಾಡಿ ಒಂದು ಮನಿ ಪ್ಲ್ಯಾಂಟ್ ಬುಡದ ಒಂದು ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ. ಒಂದು ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ಸ್ಮರಣೆ ಮಾಡಿಕೊಂಡು ನೀಟಾಗಿ ಇಡಬೇಕಾಗುತ್ತೆ. ನಮ್ಮ ಮನೆ ವೃದ್ಧಿಯಾಗಲಿ, ಐಶ್ವರ್ಯ ಅಂತಸ್ತು ಒಂದು ಸಮೃದ್ಧಿ ಆಗಲಿ ಅಂತಂದ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಇದ್ರ ಬುಡದ ಒಂದು ಕೆಳಗಡೆ ಏನಿರುತ್ತೆ ಅಲ್ವಾ, ಅಲ್ಲಿ ಕರೆಕ್ಟಾಗಿ ಇಡಬೇಕಾಗತ್ತೆ. ಹತ್ರದಲ್ಲಿ ಇಡೋಕೆ ಹೋಗಬೇಡಿ, ಯಾಕಂತಂದರೆ ಬೇರೆಲ್ಲ ಇಡ್ಕೊಂಡಿರುತ್ತೆ ಅಲ್ವಾ, ಬೇರೆ ಕಟ್ಟಾಗಬಾರ್ದು. ಹಾಗಾಗಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಈ ರೀತಿ ಇಡಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿ ತಾಕಬಾರ್ದು. ಬೇರುಗಳಿಗೆ ತಾಕಿದರೆ ಗಿಡ ಬಾಡೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ
ಸ್ವಲ್ಪ ಬಿಟ್ಟು ದೂರ ಇಟ್ಟರೆ ಗಿಡ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಕಾರಣಕ್ಕೂ ಬೇರು ಕಟ್ಟಾಗಬಾರ್ದು. ಆ ರೀತಿ ನೋಡಿಕೊಂಡು ನೀವು ಕಾಯಿನ ಇಡಬೇಕಾಗುತ್ತೆ. ಇದು ಯಾವ ವಾರ ಮಾಡಬೇಕು ಅಂತ ಹೇಳೋದಾದರೆ, ಇದು ಶುಕ್ರವಾರ ಮಾಡಿ ಖಂಡಿತವಾಗ್ಲೂ ಶುಕ್ರವಾರ ಇಲ್ಲಾಂದರೆ ಹುಣ್ಣಿಮೆ ದಿನ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಏನಾದರೂ ಅಪ್ಪಿತಪ್ಪಿ ಭಾನುವಾರ ಅಮಾವಾಸ್ಯೆ ಬಂತಂದರೆ ಈ ಒಂದು ಮನಿ ಪ್ಲ್ಯಾಂಟಿಗೆ ಈ ರೀತಿ ಮಾಡಿ ಕಾಯಿನ ಇಡಬೇಕಾಗತ್ತೆ. ಯಾವಾಗಾದರೂ ಬರಲಿ, ಭಾನುವಾರ ಅಮಾವಾಸ್ಯೆ ಆಗಿರ್ಬೋದು, ಇಲ್ಲ ನಾವು ಪ್ರತಿ ಶುಕ್ರವಾರ ಮಾಡ್ತೀವಿ ₹1 ಕಾಯಿನ ಇಡ್ತೀವಿ ಅಂತಂದರೆ ಓಕೆ, ₹1 ಕಾಯಿನ ಇಡ್ಬೋದು. ಇಲ್ಲ ನಾವು ಅಮಾವಾಸ್ಯೆ ಇಲ್ಲ ಅಂದರೆ ಯಾವಾಗಾದರೂ ಒಂದು ಭಾನುವಾರ ಅಮಾವಾಸ್ಯೆ ಬಂತಂದರೆ ಇಡ್ತೀವಿ ಅಂದರೆ ಅವಾಗಾದರೂ ಮಾಡ್ಬೋದು, ಯಾವಾಗಾದರೂ ಮಾಡ್ಬೋದು. ಇಲ್ಲಿ ಶುಕ್ರವಾರ ಕೂಡ ನೀವು ಮಾಡಿಕೊಂಡು ಈ ಒಂದು ಚಿಕ್ಕದಾಗಿ ಸರಳ ಒಂದು ಪರಿಹಾರನ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಹಣ್ಣಾಗಿರೋಂಥ ಎಲೆನ ಬಿಡೋಕ್ಕೆ ಹೋಗಬಾರ್ದು. ಅಪ್ಪಿತಪ್ಪಿ ಹಣ್ಣಾಗಿರೋ ಎಲೆ ಇತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಅದು ಕಿತ್ತು ಬಿಸಾಕಲೇಬೇಕಾಗತ್ತೆ. ಅದು ಯಾವುದೇ ರೀತಿ ಹಂಗೆ ಬಿಡಬಾರ್ದು. ಒಣಗೋಗಿರೋ ಎಲೆ ಆಗಿರ್ಬೋದು, ಹಣ್ಣಾಗಿರೋ ಎಲೆ ಆಗಿರ್ಬೋದು, ಹಂಗೆ ಗಿಡದಲ್ಲಿ ನಾವು ಹಂಗೆ ಬಿಟ್ವಿ ಅಂತ ಅಂದ್ಕೊಳ್ಳಿ, ಅದು ಲಕ್ಷ್ಮಿಗೆ ಸರಿ ಅನಿಸೋದಿಲ್ಲ. ಹಾಗಾಗಿ ನಾವು ಗಿಡ ಆವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಯಾಕಂದರೆ ಇದರಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ಡೌಟ್ ಇರ್ಬೋದು, ಯಾಕಂತಂದರೆ ಗಿಡನ ದುಡ್ಡು ಕೊಟ್ಟು ತಂದ್ವಿ ಅಂತ ಅಂದ್ಕೊಳ್ಳಿ, ಏನೂ ಆಗಲ್ವಾ ಅಂತ. ಖಂಡಿತವಾಗ್ಲೂ ಏನಲ್ಲ, ನಾವು ಮನಸಾರೆ ದುಡ್ಡು ಕೊಟ್ಟು ತಂದಿರ್ತೀವಲ್ವ, ಅದು ಏನೂ ಆಗಲ್ಲ. ಆರಾಮಾಗಿ ನೀವು ದುಡ್ಡು ಕೊಟ್ಟು ತಂದರೂ ಕೂಡ ನೀವು ಪೂಜೆನ ಮಾಡ್ಕೋಬೋದು. ಮೇಯ್ನಾಗಿ ಕದಿಯೋಕ್ಕೆಂಥ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿ ಯಾರ್ದಾದ್ರು ಮನೆ ಮುಂದೆ ಇತ್ತು ಅಂತಂದರೆ ತಂದು ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ. ಅದು ಅಂತಿಂಥವ್ರ ಮನೆಗಲ್ಲ, ತುಂಬ ಶ್ರೀಮಂತಿಕೆ ಇರ್ತಾರಲ್ವ ಅಂಥವ್ರ ಮನೇಲಿ ತಂದು ನೀವು ಪೂಜೆ ಮಾಡೋದ್ರಿಂದ ತುಂಬ ಒಳಿತಾಗುತ್ತೆ. ಜೊತೆಗೆ ನೀವು ದುಡ್ಡು ಕೊಟ್ಟು ತರ್ತೀವಂದರೂ ಕೂಡ ಓಕೆ. ಇದನ್ನ ಯಾವ ದಿಕ್ಕಿನಲ್ಲಿ ಇಡಬೇಕಪ್ಪ ಅಂತ ಹೇಳೋದಾದರೆ, ಇದು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ. ಆಗ್ನೇಯ ದಿಕ್ಕು ಕಡೆ ಇಟ್ಟರೆ ನಮಗೆ ಗಣಪತಿ ಇಡೋ ಅಂಥ ಜಾಗ, ಅದು ಗಣಪತಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಆಗ್ನೇಯ ದಿಕ್ಕಿನಲ್ಲಿ. ಹಾಗಾಗಿ ನಮಗೆ ಗಣಪತಿ ಇರೋ ಜಾಗದಲ್ಲಿ ನಾವು ಕೂಡ ಈ ಒಂದು ಮನಿ ಪ್ಲ್ಯಾಂಟ್ ಅನ್ನೋದು ಬೆಳೆಸೋದ್ರಿಂದ ತುಂಬ ಒಂದು ಶಕ್ತಿಯುತ ಗಿಡ ಬೆಳೆಯುತ್ತೆ. ಮತ್ತು ಹಂಗೆ ಮನೆ ಏಳಿಗೆ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತೆ ಪದೇ ಹೇಳ್ತೀನಿ ಅಂತ ಅಂದ್ಕೊಬೇಡಿ. ಯಾವುದೇ ಕಾರಣಕ್ಕೂ ನೀವು ಗಿಡದ ಅಂದರೆ ಬಳ್ಳಿ ಆಗಿರ್ಬೋದು, ಎಲೆ ಆಗಿರ್ಬೋದು, ನೆಲಗಡೆ ಒಂದು ಟಚ್ ಆಗೋ ರೀತಿಲಿ ನೀವು ಬೆಳೆಸೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ತುಂಬ ದೊಡ್ಡದಾಗಿತ್ತೆ ಗಿಡ ಅಂದರೆ ನೀವು ಮೇಲಕ್ಕೆ ಹಬ್ಬಿಸೋದನ್ನು ಕಲಿಬೇಕಾಗುತ್ತೆ. ಮೇಲ್ಗಡೆ ಏನಾದರೂ ಒಂದು ಕಟ್ಟಿಬಿಟ್ಟು ಈ ರೀತಿ ಬಳ್ಳಿನ ಮೇಲ್ಗಡೆ ಹಬ್ಬಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ಬಳ್ಳಿನ ಹಬ್ಬಿಸೋದ್ರಿಂದ ಅದು ಬಳ್ಳಿ ಯಾವ ರೀತಿ ಹಬ್ಬುತ್ತೋ ಅದೇ ರೀತಿ ನಮ್ಮ ಮನೆ ಕೂಡ ಅಷ್ಟೇ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.